ಆದರೆ ನನಗನ್ಸ್ತದೆ ನಿಜವಾದ ರೀತಿಯಿಂದ ಎಲ್ಲಿ ಏನು ನಡೀತು, ಸೀಟ್ ಸೆಲೆಕ್ಷನ್ ಯಾಕಾಯಿತು, ಸೆಲೆಕ್ಷನ್ ಆದಮೇಲೆ ಯಾವ ರೀತಿ ಅದನ್ನು ಟರ್ನ್ ತಗೊಳ್ತು ಅಂಥೇಳಿ ನನಗನ್ಸತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿಲ್ಲ ಅಂತ ಕಾಣತ್ತೆ. ಇದು ಒಂದು ಮಾತು ಹೇಳಬೇಕು ಅಂದರೆ, ಉದಾಹರಣೆಗೆ ಈಗ ಸಮರ್ಥಗೆ ಸೀಟ್ ಆಗಿದೆ, ಚುನಾವಣೆ ಕೂಡ ಆಗಿದೆ, ಪೋಲಿಂಗು ಕೂಡ ಮುಗ್ದಿದೆ. ಗೆಲ್ತೀವೋ ಸೋಲ್ತೀವೋ ಅದು ಆಮೇಲೆ 4ನೇ ತಾರೀಕು ಮೇಲೆ. ಆದರೆ ಅದರ ಮುಂಚೆ ಸೀಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಸೀಟ್ ಅನೌನ್ಸ್ ಆದಮೇಲೆ ಮತ್ತೆ ಚುನಾವಣೆ ಪ್ರಚಾರ ಏನು ನಡೀತೋ ಗ್ರೌಂಡ್ ಲೆವೆಲಲ್ಲಿ, ಆ ಟೈಮಲ್ಲಿ ಏನೇನು ನಡೀತು ಅಂಥೇಳಿ ತಾವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 76 ಲಕ್ಷ ಜನ ಮುಸಲ್ಮಾನರು ದಾವಣಗೆರೆ ಕ್ಷೇತ್ರದಲ್ಲಿ ಇದ್ದಾರೆ. ಎಲೆಕ್ಷನ್ ಕಮಿಷನ್ದು ಲೆಕ್ಕ, ಎಲೆಕ್ಷನ್ ಕಮಿಷನ್. ಆದ್ರೆ ಕೆಲವರು ನಮ್ಮವರು 80,000, 85,000, 1,30,000 ಹೇಳಿಬಿಟ್ರು ಕೆಲವರು. ಅದೆಲ್ಲ ಸುಳ್ಳು. 76,000 ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿ. ನಾವೆಲ್ಲರೂ ಸೇರಿ, ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಸೇರಿ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಒಂದು ಕೊಡಬೇಕು ಅಂತ ಕೇಳಿದ್ದು ನಿಜ. ಆದರೆ ಮೇಲೆ ಲೆವೆಲಲ್ಲಿ, ನಮಗಿಂತ ಮೇಲೆ ಲೆವೆಲಲ್ಲಿ ಏನಿದೆಯೋ, KPCC ಲೆವೆಲ್ ಮತ್ತು AICC ಲೆವೆಲಲ್ಲಿ ಏನು ತೀರ್ಮಾನ ಆಯಿತು, ಆ ತೀರ್ಮಾನಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಮುಸ್ಲಿಂ ಲೆಜಿಸ್ಲೇಟರ್ಸ್ ಇನ್ಕ್ಲೂಡಿಂಗ್ MP, ಸಿಂಗಲ್ MP ಇದ್ದಾರೆ, ಮತ್ತು MLS ಮತ್ತು MLCs ಎಲ್ಲರೂ ಅದಕ್ಕೆ ಒಪ್ಕೊಂಡದ ಮೇಲೆ ಆ ಸೀಟನ್ನು ಅನೌನ್ಸ್ ಮಾಡಿದ್ದು. ಮುಸಲ್ಮಾನರಿಗೆ ಕೊಡ್ಬೇಕಂಥೇಳಿ ಒಂದು ವೇಳೆ ತೀರ್ಮಾನ ಕೂಡ ಆಗೋಗಿತ್ತು, ಆದರೆ ಗೆಲ್ಲುವಂತ ಮುಸ್ಲಿಂ ಹೆಸರು ಒಂದು ಕೊಡಿ ಅಂತೇಳಿ ಕೇಳಿದ್ದನ್ನು ಕೂಡ ನಿಜ. ಇಲ್ಲಿ ಪ್ರಾಬ್ಲಮ್ ಬಂದಿದ್ದು ಎಲ್ಲಿ ಅಂದ್ರೆ, ಒಂದೇ ಒಂದು ಹೆಸರು ಉಟ್ಕೊಂಡು ಅವ್ರಿಗೆ ಕೊಟ್ರೆ, ಅಕಸ್ಮಾತ್ ಅವ್ರು ಸೋತು ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದು ಒಬ್ರು ನಮ್ಮ ನಾಯಕರು. ನಾವೆಲ್ಲರೂ ಐ ವಿಟ್ನೆಸ್. ಅದಕ್ಕೆ KPCC ಆಫೀಸಲ್ಲಿ ಏನು ಒಂದು ಮೀಟಿಂಗ್ ನಡೀತೋ ಅದಕ್ಕೆ ನಾವೆಲ್ಲರೂ ಐ ವಿಟ್ನೆಸ್. ನಮ್ಮ ಕಿವಿಯಿಂದ ಕೇಳಿರ್ತಕ್ಕಂಥದ್ದು, ನಮ್ಮ ಕಣ್ಣಿಂದ ನೋಡಿರ್ತಕ್ಕಂಥದ್ದು ನಾವು ಅವ್ರ ಮುಂದೆನೂ ಕೂಡ ಹೇಳ್ತೀವಿ. ಮತ್ತೆ ಅದು ಯಾವಾಗ ರಿಫ್ಯೂಸ್ ಆಯ್ತು, ರಿಜೆಕ್ಟ್ ಆಯ್ತು, ಯಾಕಂದ್ರೆ 3 ವರ್ಷ ಇನ್ನ ಅವರು MLC ಆಗಿದ್ದಾರೆ, ಇನ್ನ 3 ವರ್ಷ ಅವಧಿ ಬಾಕಿ ಇದೆ, ಅದರಿಂದ ಬೇರೆ ಹೆಸರು ಕೊಡಿ ಅಂದಾಗ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಒಬ್ಬರು ನಾಯಕರು, ಅವ್ರ ನಾಯಕರಂತ ಹೇಳಕ್ಕಾಗಲ್ಲ ಆದ್ರೆ ಹೇಳ್ತಾ ಇದ್ದೀನಿ, ಅನ್ವರ್ ಭಾಷಾ ಅಂತ ಹೇಳಿ ಅವ್ರಿಗೆ ಸೀಟ್ ಕೊಡಿ ಅಂತ ಕೇಳಿ. ಇದು ಬಹುಶಃ ಯಾರು ಹೇಳ್ತಾ ಇಲ್ಲ ಅಂತ ಕಾಣ್ತದೆ, ನಮಗ್ ಗೊತ್ತಿದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಗೊಂದಲ ಆಗಿ ಎಲ್ಲ ವಿಚಾರವನ್ನ ಶುರು ಆಗಿದ್ದು ಕಾರಣ ಇದೆ. ಆದರೆ ಹೈಕಮಾಂಡ್ ಇಂದ ಒಂದು ತೀರ್ಮಾನ ಆದ್ಮೇಲೆ, ಅದು ಎಷ್ಟೇ ದೊಡ್ಡ ನಾಯಕ ಆಗಿರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಈಸ್ ಫೈನಲ್. ತೀರ್ಮಾನ ಮಾಡಿ ಆ ಸೀಟ್ ಡಿಕ್ಲೇರ್ ಆದ್ಮೇಲೆ ಅದಕ್ಕೆ ನೀವು ವಿರೋಧ ಮಾಡಂಗಿಲ್ಲ. ವಿರೋಧ ಮಾಡಿದ್ರೆ ನೀವು ಕಾಂಗ್ರೆಸ್ ವಿರೋಧಿ ಅನ್ಕೊಂಡೇ ಮಾಡೋದು ಇಲ್ಲ, ಮಾತಾಡೋದು ಇಲ್ಲ. ಅದು ವಿರೋಧ ಹೆಂಗ್ ಶುರು ಆಯ್ತು, ಯಾತಕ್ಕೆ ಶುರು ಆಯ್ತು, ಯಾವ ರೀತಿಯಿಂದ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು, ಅದೆಲ್ಲ ಈಗ ಹೇಳ್ತೀವಿ ನಾವು. ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಅನೌನ್ಸ್ ಆದ್ಮೇಲೆ ನಾನೊಬ್ಬ ಜವಾಬ್ದಾರಿ ಮನುಷ್ಯ, KPCC ವೈಸ್ ಪ್ರೆಸಿಡೆಂಟ್, ನಾವೆಲ್ಲರೂ ಆಫೀಸ್ ಬೇರರ್ಸು, ಕೆಲವರು ಮಂತ್ರಿಗಳಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ನಮ್ಗಿಂತ ಜಾಸ್ತಿ ಜವಾಬ್ದಾರಿ ಅವ್ರದ್ದು. ಅವ್ರೆಲ್ಲರೂ ಒಪ್ಕೊಂಡು ಕಾಂಗ್ರೆಸ್ ಪಕ್ಷದ ಏನೊಂದು ಡೆಸಿಷನ್ ಇದೆಯೋ ಹೈಕಮಾಂಡ್ದು, ಹೈಕಮಾಂಡ್ ಅಂದ್ರೆ ಯಾರು, ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಒಬ್ಬ ಹಿರಿಯ ನಾಯಕರು, ಅವ್ರಿಗೆ ಮರ್ಯಾದಾ ಪುರುಷೋತ್ತಮ್ ಅಂತಾನು ಹೇಳ್ಬೋದು, ಸನ್ಮಾನ್ಯ ಖರ್ಗೆ ಸಾಹೇಬರು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು,
ಅದಾದಮೇಲೆ ಇಲ್ಲಿ ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದಾದಮೇಲೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹಗಲು ರಾತ್ರಿ ದುಡಿದು ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು DK ಶಿವಕುಮಾರ್ ಅವರು, ಮತ್ತೆ ಇದರ ಜೊತೆ ನಮ್ಮಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥ ಸನ್ಮಾನ್ಯ ಸುರ್ಜೇವಾಲಾ ಅವರು, ಮತ್ತೆ ಇನ್ನೊಬ್ಬರು ಸೆಕ್ರೆಟರಿ ಅಭಿಷೇಕ್ ದತ್ ಅವರು, ಇವ್ರು ಎಲ್ಲರೂ ಮುಂದೆ ಎಲ್ಲರೂ ಒಪ್ಕೊಂಡು ಸಮರ್ಥಿಗೆ ಒಪ್ಪಿಗೆ ಇದೆ ಸೀಟ್ ಕೊಡಿ ಅಂತ ಹೇಳಿದ್ಮೇಲೆ ಬೇರೆ ಸಮಸ್ಯೆ ಹೆಂಗ್ ಬಂತು? ಮತ್ತೆ ಇನ್ನೊಂದು ವಿಚಾರ, KPCC ಆಫೀಸಲ್ಲಿ ಅವ್ರಿಗೆ ಸೀಟ್ ಕೊಡಿ, ಅವ್ರು ಸೋತ್ ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಸುರ್ಜೇವಾಲಾ ಸಾಹೇಬರು ಮಾತಾಡಿದ್ರು. ಅವರು ಮಾತಾಡುವಾಗ ಹೇಳಿದ್ದಿಷ್ಟೇ, ನಾನಿಲ್ಲಿ ಡೆಲ್ಲಿಯಿಂದ ಬಂದಿದ್ದೀನಿ ನಿಮ್ಗೆಲ್ರಿಗೂ ಮಾತಾಡೋಕ್ಕೆ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮಾತಾಡ್ತಿದ್ರು ಅವರು. ನಾನು ಬಂದಿರೋದಿಷ್ಟೇ ನಿಮಗೆ ಕೇಳ್ಕೊಳ್ಳೋದಕ್ಕೆ, ಈ ಚುನಾವಣೆ ತುಂಬ ಇಂಪಾರ್ಟೆಂಟ್ ನಮಗೆ, ಅದರಿಂದ ನೀವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು. 28ನೇ ತಾರೀಕಿಗೆ ನೀವು ಎಲ್ಲರೂ ಹೋಗಬೇಕು, ಅಲ್ಲೇ ಇರಬೇಕು, ಚುನಾವಣೆ ಆಗೋರ್ಗು ಅಲ್ಲೇ ಇರಬೇಕು, ಅಲ್ಲೇ ಇದು ಕೆಲಸ ಮಾಡಬೇಕು ಅಂಥೇಳಿ ನಮಗೆಲ್ಲ ಆದೇಶ ಕೊಟ್ಟರು. ಅದ್ರ ಜೊತೆ ಇದು ಹೇಳಿದ್ರು. ಇಲ್ಲೆಲ್ಲರೂ ಮಾತಾಡೋದನ್ನ ಕೇಳಿದ್ದೀನಿ, ವೇದಿಕೆ ಮೇಲೆ ಯಾರ್ಯಾರಿದ್ರು ಎಲ್ಲ ನಮ್ಮ ಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸುರ್ಜೇವಾಲಾ ಅವರು, ಅಭಿಷೇಕ್ ದತ್ ಅವರು, ಇವರೆಲ್ಲರೂ ಇದ್ರು. ಎಲ್ಲ ಮಾತಾಡಿದ್ದನ್ನು ಕೇಳಿದ್ದೀನಿ. ನೀವು ಡಿಮಾಂಡ್ ಮಾಡ್ತಿದ್ರಿ ಮುಸ್ಲಿಂ ಸೀಟ್ ಕೊಡಿ ಅಂತ ಹೇಳಿ, ಅದು ಕೇಳಿದ್ದೀನಿ. ನನಗೂ ಇದೇ ಇಷ್ಟ, ಮುಸ್ಲಿಂ ಸೀಟ್ ಕೊಟ್ಟರೆ ಒಳ್ಳೇದೇ. ಆದರೆ ನಿಮ್ಮ ಮೆಸೇಜನ್ನು ನಾನು ತಲುಪಿಸ್ತೀನಿ ಹೈಕಮಾಂಡ್ಗೆ. ನಾನಿಲ್ಲಿ ಯಾರಿಗೂ ರೆಸಿಗ್ನೇಷನ್ ಕೇಳಲಿಕ್ಕೆ ಬಂದಿಲ್ಲ. ತಿರ್ಗಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುರ್ಜೇವಾಲಾ ಅವ್ರು ಹೇಳಿದ ಮಾತು, ನಾನಿಲ್ಲಿ ಐ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಟೇಕ್ ರೆಸಿಗ್ನೇಷನ್ ಫ್ರಮ್ ಎನಿಬಡಿ, ಆರ್ ಐ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಆಸ್ಕ್ ಫಾರ್ ರೆಸಿಗ್ನೇಷನ್ ಫ್ರಮ್ ಎನಿಬಡಿ. ಇದು ಪಕ್ಷಕ್ಕೆ ಹೈಕಮಾಂಡ್ ತೀರ್ಮಾನ ಆದಮೇಲೆ ನೀವೆಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೊಂಡು ಕೆಲಸ ಮಾಡುವಂಥದ್ದು. ಇಷ್ಟೇ ಅವ್ರು ಹೇಳಿದ್ರು.